ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಭೀಮರಾವ್ ಅಂಬೇಡ್ಕರ್, ಇದೇ ತಾನೇ ನಿನ್ನ ಪೂರ್ತಿ ಹೆಸರು? ಒಂದು ವಿಷಯ ಹೇಳ್ತೀನಿ, ಮನ್ಸಿಟ್ಟು ಕೇಳು. ನಂಗೆ ಯಾವ ನೋವು ಇಲ್ಲ. ಅದೆಷ್ಟು ನಾಟಕ ಆಡ್ತೀಯೋ ಆಡು, ನಂಗೆ ಯಾವ ವ್ಯತ್ಯಾಸನೂ ಆಗಲ್ಲ. ಗುರುಗಳೇ, ನೀವೇ ನಿಜವಾದ ಗುರುಗಳು. ಎಂತ ಉತ್ತರ ಕೊಟ್ರಿ ಭೀಮಂಗೆ. ನಿಮ್ ಮಾತು ಕೇಳಿದ್ಮೇಲೆ ನನಗೆ ಹೋಗೋದಕ್ಕೆ ಮನ್ಸೇ ಬರ್ಲಿಲ್ಲ. ಬನ್ನಿ ಕೆಲ್ಸ ಇದೆ, ಬನ್ನಿ ಬೇಗ ಬನ್ನಿ, ಕೆಲ್ಸ ಮಾಡೋರು ಬೇಗ ಬನ್ನಿ. ಅಣ್ಣ, ಏನ್ ಕೆಲ್ಸ ಇದೆ? ಕಲ್ಲು ಹೊಡಿಯೋ ಕೆಲ್ಸ ಮಾಡ್ತೀರಾ ನೀವು? ಬನ್ನಿ. ನನಗೂ ಕೆಲ್ಸ ಬೇಕಿತ್ತು. ಬೇಡಪ್ಪ, ನಾನ್ ನಿಮ್ಮನ್ನ ಯಜಮಾನ್ರ ಹತ್ರ ಕಲ್ಲು ಹೊಡಿಯೋ ಕೆಲ್ಸ ಕರ್ಕೊಂಡು ಹೋಗಕ್ಕಾಗಲ್ಲ. ಯಾಕೆ? ಯಾರ್ಯಾರಿಗೋ ಕೆಲ್ಸ ಕೊಡ್ತಿದ್ಯಾ, ನನಗೆ ಕೊಡಲ್ಲ? ಅಪ್ಪ ಹೇಳದ್ನಲ್ಲ, ಬೇರೆ ಕೆಲ್ಸ ನೋಡ್ಕೊಳ್ಳಿ. ಬಾಲ, ಮತ್ತೆ ನೀನ್ ತಪ್ಪು ಮಾಡ್ತಾ ಇದೀಯಾ? ನಿಮಗ್ ನಾನು ಯಾವತ್ತಿದ್ರೂ ಸರಿನೇ ಇರಲ್ಲ ಬಿಡಿ. ಇದೆಲ್ಲ ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ, ಸರಿಯಾಗಿ ಉತ್ತರ ಕೊಡು. ನಾನು ನಿಮ್ಮಪ್ಪ ಕಣೋ. ನಿನ್ನ ನೋಡಿ ನಿನ್ನ ಮನಸ್ಥಿತಿ ಏನು ಅಂತ ಹೇಳಬಲ್ಲೆ ನಾನು. ಅಪ್ಪ, ಅದು ನಾನು ಕೆಲ್ಸಕ್ಕೆ ಹೋಗ್ತಿರೋ ಜಾಗದಲ್ಲಿ ನನ್ನ ಜಾತಿನ ಮುಚ್ಚಿಟ್ಟಿದ್ದೀನಿ. ಹೇಳಿದ್ರೆ ನನ್ನ ಕೆಲ್ಸಕ್ಕೆ ಇಟ್ಕೊಳ್ಳಲ್ಲಪ್ಪ. ಅಲ್ಲ, ಮತ್ತೆ ಸುಳ್ಳು ಹೇಳ್ದಿಯಾ? ನಿನಗೆ ಯಾವಾಗ ಅರ್ಥ ಆಗುತ್ತೆ ಈ ಸುಳ್ಳು ಹೇಳೋದು ತಪ್ಪು ಅಂತ? ನಿನ್ ತಮ್ಮ ಭೀಮನಿಗೆ ಅವ್ರ ಕಾಲೇಜ್ ಪ್ರಿನ್ಸಿಪಲ್ಲು ಬೇರೆ ಕಾಲೇಜ್ಗೆ ಹೋಗಿ ಸೇರ್ಕೊ ಅಂತ ಹೇಳಿದ್ರು, ಅವನ ಜಾತಿನ ಮುಚ್ಚಿಡೋದಕ್ಕೆ. ಭೀಮ ಅದಕ್ಕೆ ಒಪ್ಪಲೇ ಇಲ್ಲ. ಅವನಲ್ಲಿ ಹೋರಾಟ ಮಾಡ್ತಾ ಇದ್ರೆ ನೀನ್ ಈ ರೀತಿ? ನಾನೇನಿಲ್ಲಿ ಸುಳ್ಳು ಹೇಳ್ತಿದ್ದೀನಿ ಅಷ್ಟೇ ತಾನೆ? ಅಪ್ಪ, ಪ್ರತಿ ಸಲ ಇದನ್ನ ಹೇಳೋ ಅವಶ್ಯಕತೆ ಇದೆಯಾ? ನಾನು ನನ್ನ ತಮ್ಮನಿಗಿಂತ ಎಷ್ಟು ಸಣ್ಣವನು ಅಂತ. ಸುಮ್ನೆ ಯಾಕೆ ಬೈತೀರಾ? ಭೀಮಂಗೆ ಹೆಂಗ್ ಬೇಕೋ ಹಂಗ್ ಬದುಕ್ತಿದ್ದಾನೆ, ನನಗೆ ಹೆಂಗ್ ಬೇಕೋ ನಾನ್ ಬದುಕ್ತೀನಿ. ಬಲ, ನಾನ್ ನಿಮ್ಮಪ್ಪ ಅಂತ ನಿಮ್ಮ ಯಜಮಾನ್ರ ಹತ್ರ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗಲ್ಲ. ಆದ್ರೆ ಕೆಲಸ ಆದ್ರೂ ಕೊಡ್ಸು. ಸರಿ, ಬನ್ನಿ. ಅಕ್ಕ, ನಾವು ಹುಡುಕ್ತಾ ದೂರ ಬಂದ್ಬಿಟ್ಟಿದೀವಿ. ನನಗನ್ಸುತ್ತೆ ನಾವ್ ಮನೆಗೆ ಹೋಗೋದು ಒಳ್ಳೇದು, ಇಲ್ಲ ಕತ್ಲಾಗುತ್ತೆ. ಬೇಡ ರಮ್ಮ, ಖಾಲಿ ಕೈಯಲ್ಲಿ ಹೋಗೋದು ಸರಿ ಬರಲ್ಲ. ಅಯ್ಯೋ, ಖಾಲಿ ಕೈಯಲ್ಲಿ ಎಲ್ಲಿ ಹೋಗ್ತಿದೀವಿ? ಅಂದ್ರೆ ಖಾಲಿ ಕೈಯಲ್ಲಿ ತಾನೇ ಹೋಗ್ತಿದೀವಿ. ಕೆಲ್ಸ ಎಲ್ಲಿ ಸಿಕ್ಕಿದೆ ನಮ್ಗೆ? ಇದು ಖಾಲಿ ಕೈ ಅಲ್ಲ ಅಕ್ಕ, ಇದ್ರಲ್ಲಿ ತೃಪ್ತಿ ಇದೆ. ಕಾರಣ ಏನ್ ಗೊತ್ತಾ? ನಾವಿಬ್ರು ಇಡೀ ದಿನ ಕಷ್ಟಪಟ್ಟು ಕೆಲ್ಸ ಹುಡ್ಕಕ್ ಪ್ರಯತ್ನ ಪಟ್ವಿ. ಹಾಗೆ ಪ್ರಯತ್ನ ಪಡೋರು ಮಾತ್ರ ಜೀವನದಲ್ಲಿ ಗೆಲ್ಲೋಕ್ ಸಾಧ್ಯ. ರಮ್ಮ, ನೀನಂತೂ ಭೀಮ್ ಭಾವನ್ ಥರನೇ ಆಗೋಗಿದ್ಯಾ. ಅವ್ರ ಥರಾನೇ ಮಾತಾಡೋದು ಬೇರೆ ಕಲ್ತಿದ್ಯಾ. ಕಾಪಾಡಿ, ಎಲ್ಲೋಯ್ತಾ ಇದ್ಯಾ? ನಿಂತ್ಕೋ. ಕಾಪಾಡಿ ನನ್ನನ್ನ. ನಿಂತ್ಕೋ ಅಂದೆ. ಏನಾಯ್ತು? ಏನ್ ವಿಷಯ ಹೇಳಿ. ಬಿಡ್ರಿ ಅವಳನ್ನ. ಯಾರು ನೀವು? ನಾನು ಇವಳು ಮಾವ. ನಾನು ಅವಳ ಅತ್ತೆ. ದಯವಿಟ್ಟು ಇವ್ರ ಜೊತೆ ಕಳಿಸ್ಬೇಡಿ ನನ್ನನ್ನ. ಕಾಪಾಡಿ, ನಾನು ಹೋಗಲ್ಲ. ನೀವ್ ಅಳ್ಬೇಡಿ, ನಿಮ್ಗೇನೂ ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಅವಳು ನಮ್ ಸೊಸೆ, ನಾವೇನ್ ಬೇಕಾದ್ರೂ ಮಾಡ್ತೀವಿ. ಬಿಡೋ ಅವಳನ್ನ. ಒಂದ್ ನಿಮಿಷ. ನಿಮ್ಮಂತ ಅತ್ತೆ ಮಾವನ್ ಜೊತೆ ಯಾರು ಬದುಕಕ್ಕಾಗಲ್ಲ. ಸಂಬಂಧಕ್ಕೆ ನಿಮ್ ಹತ್ರ ಬೆಲೆನೇ ಇಲ್ಲ. ಏ ಹುಡುಗಿ, ನಾಲ್ಗೆ ಬಿಗಿಡಿದ್ ಮಾತಾಡು. ಅವಳ ಈ ಕಡೆ ಕಳ್ಸಿ ನಿನ್ ಕೆಲಸ ನೋಡ್ಕೋ. ಹುಡುಗಿ ಅಲ್ಲ, ರಮಾಬಾಯಿ.
ಭೀಮ್ರಾವ್ ಅಂಬೇಡ್ಕರ್ ಅವ್ರ ಹೆಂಡತಿ. ನನ್ ಗಂಡ ಏನ್ ಹೇಳ್ಕೊಟ್ಟಿದಾರ್ ಗೊತ್ತಾ? ಕಷ್ಟ ಅಂತ ಬಂದವ್ರ ಕೈ ಹಿಡಿಯೋಕ್ಕಿಂತ ಒಳ್ಳೆ ಕೆಲ್ಸ ಯಾವ್ದೂ ಇಲ್ಲ ಅಂತ. ಯಾವನೇ ಅವನು ಭೀಮ್ರಾವ್? ನೀನ್ ಯಾರೇ ರಮಾಬಾಯಿ? ನಮ್ಮಿಬ್ರು ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ಅನ್ಸತ್ತೆ. ನರ್ಕ ನರ್ಕ ತೋರಿಸ್ಬಿಡ್ತೀವಿ, ಹುಷಾರ್. ಕಳ್ಸೋಳನ್ನ. ಕೈ ಬಿಡಿ, ನಿಮ್ಗೂ ಗೊತ್ತಾಗುತ್ತೆ ಭೀಮ್ರಾವ್ ಅಂಬೇಡ್ಕರ್ ಮತ್ತೆ ರಮಾಬಾಯಿ ಯಾರು ಅಂತ. ಬಿಡಿ ಬಿಡಿ ಇವ್ರ ಕೈನ. ಇವುಗಳು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ. ಬಿಡ್ರಿ ಕೈನಾ. ನೀವು ನಿಮ್ ಶಕ್ತಿ ಏನು ಅಂತ ತೋರ್ಸ್ ಹೋಗಿ. ಇಲ್ಲಿವರೆಗೂ ಭೀಮ್ರಾವ್ ಅಂಬೇಡ್ಕರ್ ಯಾವುದೇ ಅನ್ಯಾಯ ಸಹಿಸ್ಕೊಂಡವ್ರು ಅಲ್ಲ, ನಾವು ಕೂಡ ಸಹಿಸ್ಕೊಳ್ಳಲ್ಲ. ನಿಮ್ಮನ್ನ ಒಂದ್ ಕೈ ನೋಡ್ಕೊತೀನಿ. ತುಂಬಾ ದೊಡ್ಡ ಬೆಲೆ ತೆರಬೇಕಾಯ್ತದ ನೀವು. ಆಮೇಲೆ ನಿಮ್ಮ ಭೀಮ್ರಾವ್ ಅಂಬೇಡ್ಕರ್ನು ಬಿಡೋದಿಲ್ಲ. ನಡಿಯ. ಏನ್ ಮಾಡೋದೀಗ? ಹೇಗ್ ಓದೋದು? ಏನು ತೋಚ್ತಾನೆ ಇಲ್ಲ. ಕೇಲುಸ್ಕರ್ ಗುರುಗಳು ಕೂಡ ಸಮಾಜಶಾಸ್ತ್ರ ಪಾಠ ಮಾಡೋರು ಯಾರೂ ಗೊತ್ತಿಲ್ಲ ಅಂದ್ರು. ಪರೀಕ್ಷೆ ಬೇರೆ ಹತ್ರ ಬರ್ತಿದೆ, ಅದು ಹೇಗೆ ಓದೋದು? ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ನೀವು ಅಳ್ಬೇಡಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅಕ್ಕ, ಇವ್ರನ್ನ ಮನೆಗೆ ಕರ್ಕೊಂಡು ಹೋಗೋಣ. ನಡೀರಿ, ಬನ್ನಿ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಕರ್ಚರೆ, ಒಂದು ಮಾತುಗೂಡ ಭೀಮ ಗರ್ಜರೆ. ಗುರುಗಳೇ, ಇವತ್ತು ತರಗತಿಲಿ ಮಾವಿನ ಹಣ್ಣಿನ ಬಗ್ಗೆ ಹೇಳಿದ್ನಲ್ಲ, ಜ್ಞಾಪಕ ಬಂತು. ಪ್ರಚಂಡ ಮೂರ್ತಿಗಳ ತೋಟದ ಮಾವಿನ ಹಣ್ಣನ್ನ ಮನೆಗೆ ಕಳಿಸಿದ್ದೀನಿ. ಧನ್ಯವಾದ. ಬದುಕಲ್ಲಿ ಸ್ವಲ್ಪ ನೆಮ್ಮದಿ ಅನ್ನೋದೀಗ ಗುರುಗಳು ಕೊಟ್ಟಿದ್ದಾರೆ. ಆ ಭೀಮ್ರಾವ್ನ ವಿದ್ಯೆಯಿಂದ ದೂರ ಇಟ್ಟಿದ್ದಾರೆ. ಇನ್ನು ಭೀಮ್ರಾವ್ ಕಲಿಯೋದಕ್ಕೂ ಆಗಲ್ಲ, ಪಾಸ್ ಆಗೋಕ್ಕೂ ಆಗಲ್ಲ. ಭೀಮಾ, ಭೀಮ್ರಾವ್, ವಿದ್ಯಾದಾನ ಮಾಡಿ
ತಾವು ಸಮಾಜಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿದ್ರೆ ದಯವಿಟ್ಟು ಭೀಮ್ರಾವ್, ನೀನೊಬ್ಬ ಶತಮೂರ್ಖ ಕಣವ್. ಏನನ್ಕೊಂಡಿದೀಯ? ನೀನ್ ಹೀಗೆ ಭಿಕ್ಷೆ ಬೇಡಿದ್ರೆ ಯಾರೋ ಬಂದು ಪಾಠ ಮಾಡ್ತಾರೆ ಅನ್ಕೊಂಡಿದೀಯಾ? ಭಿಕ್ಷೆ ಬೇಡಲೇಬೇಕಾಗಿದೆ ಪ್ರಚಂಡ ಮೂರ್ತಿಗಳೇ. ನಮ್ಮ ಹಕ್ಕನ್ನ ನೀವು ಕಿತ್ಕೊಂಡಿದ್ದೀರಲ್ಲ. ಕರ್ತವ್ಯ ಮಾಡಬೇಕಾಗಿರೋರೆ ಜಾತಿವಾದಿಯಾಗಿ ನಿಂತಿದ್ದಾರೆ. ನನಗಿದೊಂದೇ ದಾರಿ ಉಳಿದಿರೋದು. ನನಗನ್ಸುತ್ತೆ ವಿದ್ಯೆಗೋಸ್ಕರ ಭಿಕ್ಷೆ ಬೇಡೋದ್ರಲ್ಲಿ ತಪ್ಪಿಲ್ಲ ಅಂತ. ಕೋಟಿ ಸಂಪತ್ತಿದ್ರೂ ಅದು ವಿದ್ಯೆ ಮುಂದೆ ಬೆಲೆ ಕಳ್ಕೊಳ್ಳುತ್ತೆ. ಇದನ್ನೇ ಗುರುಗಳೇ ನಾನು ಅವತ್ತಿಂದ ಇವನಿಗೆ ಹೇಳ್ತಿರೋದು. ನಿಮ್ ಮುಂದೆ ದೀನನಾಗಿ ನಿಂತಿದ್ದ ಭೀಮ ಇವತ್ತು ನಿಮ್ಮನ್ನೇ ಹಂಗ್ಸೋ ಮಟ್ಟಕ್ಕೆ ನಿಂತ್ಕೊಂಡಿದ್ದಾನೆ. ಇದನ್ನೇ ನಾನು ಅವತ್ತಿಂದ ಹೇಳ್ತಿದ್ದಿದ್ದು ಗುರುಗಳೇ. ಆ ದಿನ ಇವತ್ತು ಬಂದಿದೆ ಗುರುಗಳೇ. ಪರಮ ಸ್ವಾರ್ಥಿ ನೀಚ ಕಣೋ ನೀನು ಭೀಮ್ರಾವ್. ಇಷ್ಟು ದಿನ ನಿಮ್ಮನ್ನ ಗುರುಗಳೇ ಅಂತ ಗೌರವ ಕೊಡ್ತಿದ್ದೋನು ಇವತ್ತು ರಸ್ತೆಯಲ್ಲಿ ನಿಂತು ನಿಮಗೆ ಹಂಗಸ್ತಿದಾನಲ್ಲ ಗುರುಗಳೇ. ಹಾಗೆಲ್ಲ ಏನೂ ಇಲ್ಲ ಜೋಶಿಯವರೇ, ಇವೆಲ್ಲ ನಿಮ್ಮ ಕುತಂತ್ರಿ ಕಲೆ ಅಷ್ಟೆ. ಸತ್ಯನ ಹಂಗಸ್ತಿದ್ದಾನೆ ಅಂತ ಬದಲಾಯಿಸಿ ಗುರುಗಳ ತಲೆ ತುಂಬ್ತಿದ್ದೀರಾ. ನಾನು ಹೊರಡ್ತೀನಿ. ನರೋತ್ತಮ, ಅವನ್ ಬಿಡು. ಒಂದ್ ಕೆಲ್ಸ ಮಾಡು, ಗುರುಗಳ ಮನೆಗೆ ಇನ್ನೊಂದ್ 4-5 ಮಾವಿನ ಹಣ್ಣಿನ ಬುಟ್ಟಿ ಕಳಿಸು. ಬರ್ತೀನಿ. ಹೊರಡೋಣ. ನಮಸ್ತೆ. ಅದು ಪಾಪ ಇವ್ರ ಅತ್ತೆ ಮಾವ ತುಂಬಾ ಹಿಂಸೆ ಕೊಡ್ತಿದ್ರು, ಅದಕ್ಕೆ ಮನೆ ಕರ್ಕೊಂಡ್ ಬಂದೆ. ಮನೆಗೆ ಕರ್ಕೊಂಡ್ ಬಂದೆ ಅಂದ್ರೆ ಕರ್ಕೊಂಡ್ ಬಂದೆ ಅಂದ್ರೆ ಏನ್ ಇವಳು ಇಲ್ಲೇ ಇರ್ತಾಳ? ಹೌದು, ಇವ್ರು ಎಲ್ಲಿವರೆಗೂ ಇಲ್ಲೇ ಇರ್ತಾರೆ ಅಂದ್ರೆ ಇವ್ರ ಅತ್ತೆ ಮಾವ ಗೌರವದಿಂದ ಕರ್ಕೊಂಡ್ ಹೋಗೋ ತನಕ. ಓಹೋ, ಈಗ ತಾನೇ ಹಿಂಸೆ ಕೊಟ್ಟು ಕಳಿಸಿದ್ದಾರೆ, ಇನ್ ಗೌರವದಿಂದ ಕರ್ಕೊಂಡು ಹೋಗ್ತಾರ ಈಕೆನಾ? ಕರ್ಕೊಂಡ್ ಹೋಗ್ತಾರೆ. ಯಾವಾಗ ಅಂದ್ರೆ ಅವ್ರು ಮಾಡ್ತಿರೋದು ತಪ್ಪು ಅಂತ ಅವ್ರಿಗೆ ಅರಿವಾದಾಗ, ಇಲ್ಲ ಅಂದ್ರೆ ಅವ್ರಿಗೆ ಹೆದರಿಕೆ ಹುಟ್ಟಿಸ್ದಾಗ, ಅವ್ರು ಹೀಗೆ ಹಿಂಸೆ ಕೊಡ್ತಿದ್ರೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದಾಗ. ಹೌದಾ? ಅಂದ್ರೆ ಇವಳ ಪರವಾಗಿ ನೀನು ಹೋರಾಟ ಮಾಡ್ತೀಯಾ? ಹಾ, ಖಂಡಿತ ಹೋರಾಡ್ತೀನಿ. ಅದೆಲ್ಲ ಸರಿ ರಮ್ಮ. ಇಲ್ಲಿ ನೋಡು, ಮೊದಲು ಇವಳು ಯಾವ ಜಾತಿ ಅಂತ ಹೇಳು. ಯಾಕೆ ಜಾತಿ ಕೇಳಿ ಸಹಾಯ ಮಾಡ್ಬೇಕಾ? ಈ ಜಗತ್ತಲ್ಲಿ ಹೆಣ್ಮಕ್ಳೆಲ್ಲ ಒಂದೇ ಜಾತಿಗೆ ಸೇರಿದವರು. ಹಂಗ್ ನೋಡಿದ್ರೆ ನಂದು ಇವ್ರದ್ದು ಒಂದೇ ಜಾತಿನೇ. ಇವರು ನಮ್ಮ ಹತ್ರ ಕೇಳಿದ್ರು ನಿಮ್ ಜಾತಿ ಯಾವುದು ಅಂತ. ಈಗ ಬಹುಶಃ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿರ್ಬಹುದು ನಮ್ ಜಾತಿ ಯಾವುದು ಅಂತ. ಇನ್ನೂ ಇಲ್ಲಿ ನಿಂತಿದ್ದಾರೆ ಅಂದ್ರೆ ಇದಕ್ಕೆ ಒಂದೇ ಅರ್ಥ ಇರೋದು, ಇವರು ನಮ್ ಜೊತೆ ಇರಕ್ಕೆ ಒಪ್ಪಿದ್ದಾರೆ ಅಂತ. ಮೇಲ್ಜಾತಿಯವಳು ನಾನು, ಆದರೆ ನಮ್ಮನೆಯವರು ಬಹಳ ಕೀಳ್ ಮನುಷ್ಯರು. ಅವ್ರಿಗಿಂತ ಲಕ್ಷ್ಮಿ ಅಕ್ಕ, ರಮಾ ಅಕ್ಕ ಬಹಳ ದೊಡ್ಡವರು. ತಗೊಳಪ್ಪ, ಇಷ್ಟು ದಿನ ನಮಗೆ ಭೀಮ್ರಾವ್ ಕಂಟಕಾಗಿದ್ದ, ಈ ಚಾಳಿನ ಈಗ ಅವನ ಹೆಂಡತಿನೂ ಶುರು ಹಚ್ಕೊಂಡ್ಲು. ಎಷ್ಟೇ ಆಗ್ಲಿ ಭೀಮ್ರಾವ್ ಹೆಂಡತಿ ಕಣ. ಇಷ್ಟ ದಿನ ಭೀಮ್ರಾವ್ ಮಾಡಿದ ತಪ್ಪಿಗೆ ನಾವೆಲ್ಲ ಬೆಲೆ ತೆರ್ತಿದ್ವಿ. ಇನ್ಮೇಲೆ ಅವನ್ ಹೆಂಡತಿ ಮಾಡೋ ತಪ್ಪಿಗೆ ನಾವು ಅನುಭವಿಸ್ಬೇಕು. ಏನ್ ಆಗ್ಲಿಂದ ಭೀಮ್ರಾವ್ ಹೆಂಡತಿ ಅಂತ ಅರಚ್ಕೋತಿದ್ದೀರಾ? ಭೀಮ್ರಾವ್ ಹೆಂಡತಿ ಅಂತಲ್ಲ, ಅವಳನ್ನ ರಮಾಬಾಯಿ ಅಂಬೇಡ್ಕರ್ ಅಂತ ಕರಿಬಹುದು. ಇವಳು ಮಾಡಿರೋ ಒಳ್ಳೆ ಕೆಲಸ ರಮಾಬಾಯಿಯಾಗಿ ಮಾಡಿದಾಳೆ ಹೊರತು ಭೀಮ್ರಾವ್ ಹೆಂಡತಿಯಾಗಲ್ಲ. ಅದಕ್ಕೆ ಈಕೆ ಮಾಡಿರೋ ಈ ಕಾರ್ಯಕ್ಕೆ ನೇರವಾಗಿ ರಮಾಬಾಯಿ ಅಂತಾನೆ ಹೇಳಿ ಮಾತಾಡಿಸಿ.
ಹೊಗಳೋದಕ್ಕಾಗ್ಲಿ ಅಥವಾ ಬೈಯೋದಕ್ಕಾಗ್ಲಿ ರಮಾಬಾಯಿ ಅಂತಾನೆ ಹೇಳಿ ಮಾತಾಡಿ. ಹಾಗಾದ್ರೆ ರಮಾಬಾಯಿ. ಹಾ, ರಮಾಬಾಯಿ, ನನ್ನ ಮನೇಲಿ ಯಾವ ರಾಧ ಅಂತಾನೂ ಬೇಕಿಲ್ಲ. ಎಲ್ಲಿಂದ ಕರ್ಕೊಂಡು ಬಂದ್ಯೋ ಅಲ್ಲೇ ಬಿಟ್ಬಾ, ಹೋಗು. ಗೃಹಿಣಿ ಆದವಳು ತನ್ನ ಮನೆ ಬಿಟ್ಟು ಬೇರೆ ಮನೆ ಅನ್ನೋ ಯೋಚನೆ ಕೂಡ ಮಾಡಬಾರ್ದು. ನಿನಗ್ ಸಂಬಂಧ ಇಲ್ದೇ ಇರೋ ವಿಷಯದಲ್ಲಿ ಮೂಗ್ ಕೂಡ ತೂರಿಸ್ಬಾರ್ದು ರಮ್ಮ. ಇವ್ರ ಮಾತು ಕೇಳಬೇಡ ರಮ್ಮ. ನೀನೇನ್ ಮಾಡಿದ್ಯೋ ಅದು ಸರಿಯಾಗೇ ಇದೆ. ನಿನ್ನ ಈ ಹೋರಾಟದಲ್ಲಿ ನಾನು ನಿನ್ನ ಜೊತೆ ನಿಲ್ತೀನಿ. ನನ್ನ ಹೆಂಡತಿ ಅಂತ ಹೇಳ್ತಿಲ್ಲ ನಾನು. ಆದರೆ ನೀನು ಒಂದು ಹೋರಾಟಕ್ಕೆ ನಿಂತಿರೋದಕ್ಕೆ ಹೇಳಿದೆ. ಸ್ತ್ರೀಯಾಗಿ ಇನ್ನೊಂದು ಸ್ತ್ರೀಗೋಸ್ಕರ ಹೋರಾಡ್ತಿದ್ಯಾ. ನಾನಂತೂ ಒಂದನ್ನು ಬಲವಾಗಿ ನಂಬಿದ್ದೀನಿ. ಒಬ್ಬ ಸ್ತ್ರೀಗಾಗಿ ಇನ್ನೊಂದು ಸ್ತ್ರೀ ಹೋರಾಟ ಮಾಡಿದ್ರೆ ಅದರ ಪರಿಣಾಮ ಬಹಳ ಪ್ರಭಾವಶಾಲಿಯಾಗಿರುತ್ತೆ. ರಮಾ, ನಾನು ನಿನ್ನ ಜೊತೆ ನಿಲ್ತೀನಿ. ಬಹುಶಃ ಈ ಮೂಲಕ ರಮಾಬಾಯಿ ಹೊಸ ಅಧ್ಯಾಯ ಶುರು ಆಗ್ಬೋದು. ಮುಂದಿನ ದಿನಗಳಲ್ಲಿ ಸ್ತ್ರೀ ಕುಲಕ್ಕಾಗಿ ಹೋರಾಟ ಮಾಡೋ ದೊಡ್ಡ ಹೋರಾಟಗಾರ್ತಿಯೊಬ್ಳು ನಮಗೆ ಸಿಗಬಹುದು. ಹೌದು ರಮ, ನಾನು ನಿನ್ ಜೊತೆಲೇ ಇರ್ತೀನಿ. ರಮ ಅಲ್ಲ, ರಮಾಬಾಯಿ ಅಂಬೇಡ್ಕರ್. ಇವತ್ತಿಂದ ನಿನ್ಗೊಂದು ಹೊಸ ಅಸ್ತಿತ್ವ ಸಿಕ್ಕಿದೆ. ಮತ್ತೆ ಯಾವಾಗ್ಲೂ ಜನಗಳು ರಮಾಬಾಯಿ ಅಂಬೇಡ್ಕರ್ ಮತ್ತೆ ಭೀಮ್ರಾವ್ ಅಂಬೇಡ್ಕರ್ ಅವ್ರು ಮಾಡೋ ಕೆಲಸಗಳನ್ನ ನೆನ್ಸ್ಕೋಬೇಕು ಅನ್ನೋದೇ ನನ್ನ ಆಸೆ. ಮತ್ತೆ ಇದಕ್ಕಿಂತ ಹೆಮ್ಮೆ ಪಡೋ ವಿಷಯ ಇನ್ನೇನಿದೆ ಹೇಳು? ಈಗ ತಿಳಿತಿದೆ. ಹೀಗೆ ಪ್ರತಿಯೊಂದು ವಿಷಯಕ್ಕೂ ಬೆನ್ ತಟ್ಟಿ ತಟ್ಟಿ ಭೀಮನ್ನ ಹಠಕ್ ತಳ್ಳಿದ್ದೀರಾ. ಈಗ ರಮಾನ್ನು ಹಠಮಾರಿ ಮಾಡ್ತಿದ್ದೀರಾ. ಹಠಕ್ ಬಿದ್ದೋರ್ ಮನೆಯಲ್ಲಿ ಯಾವತ್ತೂ ಶಾಂತಿ ನೆಲೆಸಲ್ಲ. ನೀವ್ ಇದನ್ನೆಲ್ಲ ಬಿಟ್ಬಿಡಿ, ನೀವ್ ಒಳಗ್ ನಡೀರಿ. ಬಿದ್ದಿರೋ ಮಣಿಗಳನ್ನ ಸೇರಿಸಿ ನಿಮಗ್ ಸರ ಮಾಡ್ಕೊಡ್ತೀವಿ. ಬನ್ನಿ. ನಡೀರಿ, ಹೋಗು. ಇದು ಏನಿದು? ಆಮೇಲೆ ಹೇಳ್ತೀನಿ. ಮೊದಲು ಇವ್ರನ್ನ ಕರ್ಕೊಂಡು ಒಳಗೆ ಹೋಗು. ಸರಿ, ಬನ್ನಿ ನೀವು ಒಳಗೆ.